He is the biggest criminal. He is the biggest businessman. This is the biggest national issue. ವಿಜಯ್ ಮಲ್ಯ ಒಂದು ಕಾಲದಲ್ಲಿ ಮದ್ಯದ ದೊರೆ, ಭಾರತದ ಉದ್ಯಮ ಲೋಕದಲ್ಲಿ ಕಿಂಗ್ ಆಗಿ ಮೆರೆದವರು. ವಿಜಯ್ ಮಲ್ಯರವರ ಬಳಿ ಎಲ್ಲವೂ ಇತ್ತು. ಆದರೆ ಇವಾಗ ಭಾರತದಿಂದ ತಲೆಮರೆಸಿಕೊಂಡು ಬರೋಬ್ಬರಿ 9 ವರ್ಷಗಳಾಗಿವೆ. ಕಿಂಗ್ ಆಫ್ ಗುಡ್ ಟೈಮ್ಸ್ಗೆ ಗುಡ್ ಟೈಮ್ ಶುರುವಾಯ್ತಾ? ಭಾರತಕ್ಕೆ ಬರಲು ರೆಡಿಯಾದ್ರ ಮದ್ಯದ ದೊರೆ 9 ವರ್ಷಗಳ ಬಳಿಕ ಹೇಳಿದ್ರು 12,000 ಕೋಟಿಯ ಗುಟ್ಟು. ದೇಶದ ಬೃಹತ್ ಹಣಕಾಸು ಹಗರಣಗಳೊಂದರಲ್ಲಿ ಪ್ರಮುಖ ಹೆಸರು ಮಾಜಿ ವಿಜಯ್ ಮಲ್ಯರವರು ಇತ್ತೀಚೆಗೆ 9 ವರ್ಷಗಳ ನಂತರ ಮೊದಲ ಬಾರಿಗೆ ಪಾಡ್ಕಾಸ್ಟ್ ಮೂಲಕ ತನ್ನ ದೈನಂದಿನ ಬದುಕು, ತಪ್ಪುಗಳು ಮತ್ತು ಭವಿಷ್ಯದ ಕುರಿತು ಬಾಯ್ಬಿಟ್ಟಿದ್ದಾರೆ. ವಿಜಯ್ ಮಲ್ಯ ಲಿಕ್ಕರ್ ದೊರೆ, ಭಾರತದಲ್ಲಿ ಸಾಮ್ರಾಜ್ಯವನ್ನೇ ಕಟ್ಟಿ ಬೆಳೆಸಿದವರು. ತನ್ನ ತಂದೆ ಕಟ್ಟಿದ್ದ ಸಾಮ್ರಾಜ್ಯವನ್ನು ದೊಡ್ಡ ಮಟ್ಟಿಗೆ ವಿಸ್ತರಣೆ ಮಾಡಿದವರು. ಕೇವಲ 28ನೇ ವಯಸ್ಸಿನಲ್ಲೇ ಮಲ್ಯರವರು ಯುಬಿ ಗ್ರೂಪ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುತ್ತಾರೆ. ಹೀಗೆ ಶುರುವಾದ ಮಲ್ಯರವರ ಬಿಸಿನೆಸ್ ಜರ್ನಿ ಮುಂದೆ ಇವರು ಹಿಂತಿರುಗಿ ನೋಡೋದೇ ಇಲ್ಲ. 2013ರ ಹೊತ್ತಿಗೆ ಮಲ್ಯರವರ ಆಸ್ತಿ ಬರೋಬ್ಬರಿ $750 ಮಿಲಿಯನ್ ಗಡಿ ದಾಟಿತು. ಹೀಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯುತ್ತಿದ್ದ ಮಲ್ಯರವರ ಜೀವನಕ್ಕೆ ತಿರುವು ಕೊಟ್ಟಿದ್ದು ಕಿಂಗ್ ಫಿಶರ್ ಏರ್ಲೈನ್. ಹೌದು, ಕಿಂಗ್ ಫಿಶರ್ ಮಲ್ಯರವರ ಜೀವನವನ್ನೇ ಮುಳುಗಿಸಿಬಿಟ್ಟಿತು. 2005ರಲ್ಲಿ ಇವರು ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನು ಆರಂಭಿಸಿದರು. ಇದು ದೇಶದ ಅತ್ಯುತ್ತಮ ವಿಮಾನ ಸಂಸ್ಥೆಯಾಗಿ ಪ್ರಾರಂಭವಾಯಿತು. ಆದರೆ ಸಾಲದ ಭಾರ ಮತ್ತು ಇಂಧನ ದರಗಳ ಏರಿಕೆ ಕಾರಣದಿಂದ ಕಂಪನಿ ಬಡವಾಯಿತು. ಅವರು ಸುಮಾರು 9,000 ಕೋಟಿ ಸಾಲ ಪಡೆದರು, ಆದರೆ ಮರಳಿಸಲಿಲ್ಲ. ಇದರಿಂದ ಭಾರತದ 13 ಬ್ಯಾಂಕ್ಗಳು ಸಂಕಷ್ಟಕ್ಕೆ ಸಿಲುಕಿದವು. ನಾನು ಕಳ್ಳನಲ್ಲ ಎಂಬ ಘೋಷಣೆ. ವಿಜಯ್ ಮಲ್ಯರವರ ಪ್ರಕಾರ ಕಿಂಗ್ ಫಿಶರ್ ಏರ್ಲೈನ್ನ ವಿಫಲತೆಯು ತನ್ನ ವೈಯಕ್ತಿಕ ತಪ್ಪು ಅಲ್ಲ, ಬದಲಾಗಿ ಆರ್ಥಿಕ ಸ್ಥಿತಿಗೆ ಕಾರಣವಾಗಿದ್ದು ದೊಡ್ಡ ಆರ್ಥಿಕ ಆವೃತ್ತಿಯಾಗಿದೆ. ನಾನು ಕಳ್ಳನಲ್ಲ, ಆದರೆ ರಾಜಕೀಯವಾಗಿ ಬಲಿಯಾಗಿದ್ದೇನೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಮಲ್ಯರವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ನ್ಯಾಯ ದೊರೆಯುತ್ತದೆ ಎಂಬ ಭರವಸೆ ಸಿಕ್ಕಾಗ ಮಾತ್ರ ಭಾರತಕ್ಕೆ ಮರಳುತ್ತೇನೆ. ಅವರ ಪರವಾಗಿ ಬ್ರಿಟಿಷ್ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ನಡೆಯುತ್ತಿವೆ. ಅವರು ತಮ್ಮ ಮಾನವ ಹಕ್ಕುಗಳನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ವಿಜಯ್ ಮಲ್ಯರವರು ತನ್ನ ಪ್ರಾರಂಭಿಕ ಐಪಿಎಲ್ ಕನಸುಗಳ ಕುರಿತು ಬಹಿರಂಗಪಡಿಸುತ್ತಾ, ಮೊದಲು ಮುಂಬೈ ಇಂಡಿಯನ್ಸ್ ತಂಡವನ್ನು ಖರೀದಿಸಲು ಪ್ರಯತ್ನಿಸಿದೆ, ಆದರೆ ಸಾಧ್ಯವಾಗಿರಲಿಲ್ಲ ಎಂದು ಹೇಳಿದ್ದಾರೆ. ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡವನ್ನು ಪಡೆದರು. ಈ ವಿಷಯ ಇಂದಿಗೂ ಹಲವರಿಗೆ ಗೊತ್ತಿರಲಿಲ್ಲ ಎಂದು ಹೇಳಿದ್ದಾರೆ. ಇತ್ತೀಚಿನ ಪಾಡ್ಕಾಸ್ಟ್ ಒಂದರಲ್ಲಿ ತಮ್ಮ ಧಾರ್ಮಿಕ ನಂಬಿಕೆಗಳ ಕುರಿತು ಮಾತನಾಡಿದ ಮಲ್ಯರವರು, ತಿರುಪತಿ, ಶಬರಿಮಲೆ ಮತ್ತು ಅನೇಕ ದಕ್ಷಿಣ ಭಾರತ ದೇವಸ್ಥಾನಗಳಿಗೆ ಬಂಗಾರ ದಾನ ನೀಡಿದ್ದೇನೆ ಎಂದಿದ್ದಾರೆ. ದೇವರು ನನಗೆ ನ್ಯಾಯ ನೀಡುತ್ತಾರೆ ಎಂಬ ಭರವಸೆ ವ್ಯಕ್ತಪಡಿಸಿದ್ದಾರೆ.